ಸೊ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತಾ. ಇವತ್ತು ನಾವು 16 ಅವರ್ಸ್ ಫಾಸ್ಟಿಂಗ್ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ 16 ಅವರ್ಸ್ ಫಾಸ್ಟಿಂಗ್ ನ ಎಲ್ಲರೂ ಕೇಳಿರ್ತಾರೆ. 12 ಗಂಟೆಗಳ ಕಾಲ ಉಪವಾಸ ಅಂತ. ಉಪವಾಸ ಅಂತ ಅಂದ್ರೆ ಏನು ಅನ್ನ ನೀರು ಏನು ತಿಂದಲೇ ಅಲ್ಲ ನಾನು ಹೇಳ್ತಿರೋದು. ಉಪವಾಸ ಅಂದ್ರೆ ನೀರು ಕುಡಿಯೋದು. ಅದನ್ನ ಫಾಸ್ಟಿಂಗ್ ಅಂತ ಕರೆಯೋಲ್ಲ, ಅದನ್ನ ನಮ್ಮ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಅಂತ ಕರೀತಾರೆ. ಅಂದ್ರೆ ನೋಡಿ, ಇದನ್ನ ಜಪಾನಿನ ಒಬ್ರು ಡಾಕ್ಟರ್ ಅವರು ಹೇಳೋದು ಏನಂದ್ರೆ, ಅವ್ರ ಹೆಸರು ಯೋಶಿನೋವಾ ಅಂತ ಏನೋ ಸಮಥಿಂಗ್ ಬರುತ್ತೆ ಅವ್ರ ಹೆಸರು. ಈ ಜಪಾನ್ ಆಗಿರ್ಬೋದು, ಈ ಚೈನೀಸ್ದವ್ರು ಆಗಿರ್ಬೋದು, ಅವರ ನೇಮ್ಗಳನ್ನ ನಿಜವಾಗ್ಲೂ ನೆನ್ಪಿಟ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಅವ್ರ ನೇಮನ್ನ ನಾನು ಪ್ರಾಪರ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಸೈಡಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಈ 16 ಅವರ್ ಫಾಸ್ಟಿಂಗ್ ಏನಿದೆ, 12 ಅವರ್ ಫಾಸ್ಟಿಂಗ್ ಏನಿದೆ, ಈ ಫಾಸ್ಟಿಂಗ್ನ ಮಾಡೋದ್ರಿಂದ ನಾವು ಹೆಲ್ದಿಯಾಗಿರ್ಬೋದು ಅಂತ. ಸೊ ಈ 12 ಅವರ್ ಫಾಸ್ಟಿಂಗ್ ಯಾವ ರೀತಿ ಅಂದರೆ, ಸಂಜೆ ನಾವು 6 ಗಂಟೆ ಒಳಗೆ ನಾವೇನಾದರೂ ಊಟನ ಮಾಡಿ ಮುಗಿಸಿದ್ರೆ ಮತ್ತೆ ನಾವು ಬೆಳಗ್ಗೆ 6 ಗಂಟೆಗೆ ತಿನ್ನಬೇಕು. ಅಲ್ಲಿಯವರೆಗೂ ಮಧ್ಯದಲ್ಲಿ ಮಿಡಲಲ್ಲಿ ಏನನ್ನು ತಿನ್ನಬಾರ್ದು. ಅದನ್ನ ಆಟೋಫೇಗಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ ಹೇಳೋದಾದ್ರೆ. ಸೊ ಆಟೋಫೇಗಿ ಕಾನ್ಸೆಪ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಈ ರೀತಿ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸೆಲ್ಸ್, ಹೀಲಿಂಗ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ಆಕ್ಟಿವೇಟ್ ಆಗುತ್ತೆ ಅಂತ. ಸೊ ಈ ಸೆಲ್ಸ್ ಆಕ್ಟಿವೇಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಹೀಗೆ ನಾನು ಯಾವಾಗ್ಲೂ ವಿಡಿಯೋಸ್ ಮಾಡೋದಕ್ಕೆ ಅಂತ ಹೊರಟ್ರೆ ಹೀಗೆ ಆಗೋದು. ಓಕೆ, ಸೊ ಬಟ್ ಸ್ಟಿಲ್ ಸೊ ಏನಾಗುತ್ತೆ, ಅವ್ರು ಏನು ಹೇಳ್ತಾರೆ ಅಂದರೆ ಏನಾಗುತ್ತೆ ಅಂತ, ಸೊ ಈ ಆಟೋಫೇಗಿ ಮಾಡೋದ್ರಿಂದ ಈ ಕ್ಯಾನ್ಸರ್ ಸೆಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸೆಲ್ಸ್ ಆಗಿರ್ಬೋದು, ನಮ್ಮ ಬಾಡಿ ಅವಶ್ಯಕತೆ ಇಲ್ಲದಲ್ಲಿರುವಂಥ ಸೆಲ್ಸ್ ಆಗಿರ್ಬೋದು, ಅವೇನಾದರೂ ಗ್ರೋತ್ ಆದರೆ ಸೊ ಏನು ಮಾಡುತ್ತೆ ಅಂದರೆ ನೋಡಿ, ಸೊ ಏನಾಗುತ್ತೆ ಅಂದರೆ ಈ 12 ಅವರ್ಸ್ ಫಾಸ್ಟಿಂಗ್ ಮಾಡೋದ್ರಿಂದ ಅದೆಲ್ಲ ನಮ್ಮ ಬಾಡಿಯಿಂದ ಆಚೆ ಹೋಗುತ್ತೆ, ನಮ್ಮ ಬಾಡಿ ಅದನ್ನೆಲ್ಲ ಹೊರಗಾಕುತ್ತೆ. ಇದನ್ನ ಆಟೋಫೇಗಿ ಪ್ರೊಸೆಸ್ ಅಂತ ಕರೀತಾರೆ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ, ನೋಡಿ, ನೀವು 6 ಗಂಟೆ ಒಳಗೆ, ಸಂಜೆ 6 ಗಂಟೆ ಒಳಗೆ, ಇವತ್ತು ಸಂಜೆ 6 ಗಂಟೆ ಒಳಗೆ ನೀವು ಊಟನೆಲ್ಲ ಮುಗಿಸಿದ್ರೆ ಮತ್ತೆ ನೀವು ನಾಳೆ ಬೆಳಗ್ಗೆ 6 ಗಂಟೆಗೆ ಏನಾದರೂ ತಿನ್ಬೇಕು. ಅಲ್ಲಿಯವರೆಗೂ ಏನನ್ನು ತಿನ್ನಬಾರ್ದು, ಈವನ್ ಫ್ರೂಟ್ಸ್ನು ಸಹ ತಿನ್ನಬಾರ್ದು. ಬೇಕು ಅಂದ್ರೆ ನೀವು ನೀರು ಕುಡಿಬೋದು, ಎಷ್ಟು ಬೇಕಾದ್ರೂ ನೀರು ಕುಡಿಬೋದು. ನೀರು ಹೆಚ್ಚಿಗೆ ಕುಡಿದ್ರೆ ಇನ್ನ ಒಳ್ಳೇದು ಆ ಟೈಮಲ್ಲಿ. ಇದರಿಂದ ನಮ್ಮ ಬಾಡಿಲಿ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಆಟೋಫೇಗಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಡಿಲಿರುವಂಥ ಕ್ಯಾನ್ಸರ್ ಸೆಲ್ಸ್ ಆಗಿರ್ಬೋದು, ಡಯಾಬಿಟಿಕ್ ಕಾಸ್ ಮಾಡೋದಿದ್ರೆ ಅದಾಗಿರ್ಬೋದು, ಎಲ್ಲ ಕೂಡ ಕಂಟ್ರೋಲಿಗೆ ಬರುತ್ತೆ. ನಮ್ಮ ಬಾಡಿಲಿ ಏನಾದರೂ ಕೆಮಿಕಲ್ಸ್ ಹೋಗಿದ್ರೆ, ನಾವು ತಿನ್ನೋ ಆಹಾರದಿಂದ ನಮ್ಮ ಬಾಡಿಗೆ ಕೆಮಿಕಲ್ಸ್ ಹೋಗುತ್ತೆ, ಅದರಿಂದನೇ ನಮಗೆ ಕ್ಯಾನ್ಸರ್ ಅಂತಹ ಕಾಯಿಲೆಗಳೆಲ್ಲ ಬರ್ತಾ ಇರೋದು. ಸೊ ಆ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಯಿಂದ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಬರೀ ತಿನ್ನು, ಮಾರ್ನಿಂಗ್ ತಿನ್ನು, ಮಧ್ಯಾಹ್ನ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಅದೇನೋ ಲೈಟ್ ತಿಂಡಿ, 7 o'clock ಒಂದು ಲೈಟ್ ತಿಂಡಿ, ಮತ್ತೆ 10 ಗಂಟೆಗೆ ಒಂದು ತಿಂಡಿ, 11 ಗಂಟೆಗೆ ಸ್ನ್ಯಾಕ್ಸ್ ಬ್ರೇಕು, ಮತ್ತೆ 2 ಗಂಟೆಗೆ ಊಟ, ಮತ್ತೆ 5 ಗಂಟೆಗೆ ಒಂದು ಸ್ನ್ಯಾಕ್ಸು, ಮತ್ತೆ ನೈಟ್ ಊಟ. ಸೊ ಈ ರೀತಿ ಹೇಳ್ಕೊಂಡು ನಾವೊಂದು 6-7 ಬಾರಿ ತಿಂತೀವಿ. ತುಂಬ ಜನ ಇದನ್ನ ಮಾಡ್ತಿದ್ದಾರೆ, 6-7 ಬಾರಿ ತಿಂತಿದ್ದಾರೆ. ನಮ್ಮ ಬಾಡಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆಗಿನ ಕಾಲದಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವರು ಭೋಗಿ, 3 ಹೊತ್ತು ತಿಂದವರು ರೋಗಿ ಅಂತ. ಅಂದ್ರೆ ಯಾರು 3 ಟೈಮ್ ತಿಂತಾರೆ ಅವರೆಲ್ಲ ರೋಗದಿಂದ ಬಳಲವ್ರೆ. 2 ಹೊತ್ತು ತಿಂದವರು ಓಕೆ, 1 ಹೊತ್ತು ತಿಂದವ್ರಂತೂ ಯೋಗ ಪಡೆದಿರ್ತಾರೆ ಅಂತ, ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ಆ ರೀತಿ ಅಲ್ಲ. ದುಡ್ಡಿದೆ, ಪಾಕೆಟ್ ಮನಿ ಇದೆ ಅಂತನೋ ಏನೋ ಗೊತ್ತಿಲ್ಲ, ದುಡ್ಡಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತನೋ ಏನೋ ಗೊತ್ತಿಲ್ಲ, ಕಡಿಮೆ ರೈಟಲ್ಲಿ ಎಲ್ಲ ಸಿಗ್ತಾ ಇದೆ ಅಂತನೋ ಏನೋ ತಿಂತಾನೇ ಇರೋದು. ನಮ್ಮ ಬಾಡಿಗೆ ಬ್ರೇಕ್ ಕೊಡ್ಬೇಕಲ್ವಾ, ನಮ್ಮ ಬಾಡಿ ಡೈಜೆಷನ್ ಆಗ್ಬೇಕಲ್ವಾ. ಸೊ ಈ ತಪ್ಪನ್ನ ತುಂಬ ಜನ ಮಾಡ್ತಿದ್ದಾರೆ, ಅದನ್ನ ಮಾಡಬೇಡಿ. ಸೊ ಈ ಮೆಥಡ್ ಏನಿದೆ, ಇದರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೀವೇನಾದರೂ ತೂಕ ಕಡಿಮೆ ಮಾಡಬೇಕು ಅಂತ ಇದ್ರೆ ಅದು ಕೂಡ ಆಗುತ್ತೆ. ನಿಮ್ಮ ಫ್ಯಾಟ್ ಏನಾದರೂ ಕಡಿಮೆ ಮಾಡ್ಕೋಬೇಕು ಅಂತ ಇದ್ರೆ ಅದು ಕೂಡ ಆಗುತ್ತೆ. ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನ ನಾನು ಟೆಸ್ಟ್ ಆ್ಯಂಡ್ ಟ್ರಯಲ್ ಕೂಡ ಮಾಡಿರೋದು. ಓಕೆ, ಯಾಕೆಂದರೆ ನಾನು ಆಫೀಸ್ ಮುಗಿಸ್ಕೊಂಡು, ಅಂದರೆ ನನ್ನ ವರ್ಕ್ ಏನಿದೆ ಅದನ್ನು ಮುಗಿಸ್ಕೊಂಡು ನಾನು ಬಂದ ಮೇಲೆ
ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬಂದು ಒಂದು 5 o'clock ಬಿಟ್ಟರೆ ನಾನು ಇಲ್ಲಿಗೆ ಒಂದು 5:30 ಹಂಗೆ ರೀಚ್ ಆದರೆ ನಾನು ಒಂದು 6:30 ಒಳಗೆ ನನ್ನ ಡಿನ್ನರ್ ಮುಗಿಸ್ಬಿಡ್ತೀನಿ. ಓಕೆ, ಸಮ್ಟೈಮ್ಸ್ 7 ಕೂಡ ಆಗ್ಬೋದು. ಓಕೆ, 6-7 o'clock ಒಳಗೆ ನಂದು ಡಿನ್ನರ್ ಮುಗಿದ್ಬಿಡುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾನು ಮತ್ತೆ ತಿಂಡಿ ಅಂತ ತಿನ್ನೋದೇ ಅದು 8 o'clock 8:30ಗೆ ಮತ್ತೆ ನಾನು ರೆಗ್ಯುಲರ್ ವರ್ಕಿಗೆ ಹೋಗಬೇಕು. ಆದ್ದರಿಂದ ಸೊ ಈ ಗ್ಯಾಪಲ್ಲಿ ನಾನು 12 hours ನಾನು ಫಾಸ್ಟಿಂಗ್ ಮಾಡಿರ್ತೀನಿ. ಫಾಸ್ಟಿಂಗ್ ಅಂತ ಹೇಳ್ಬಾರ್ದು, ಇದನ್ನ ನ್ಯಾಚುರಲ್ ಹೀಲಿಂಗ್ ಪ್ರೊಸೆಸ್ ಅಂತ ಹೇಳ್ಬೇಕು. ನಮ್ಮ ಬಾಡಿಗೆ ಟೈಮ್ ಕೊಡಬೇಕು, ಹೀಲಿಂಗ್ ಆಗೋದಕ್ಕೆ, ಶುದ್ಧ ಆಗೋದಕ್ಕೆ ಟೈಮ್ ಕೊಡಬೇಕು. ಓಕೆ, ಸೊ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಮಾಡಬೇಡಿ. ಓಕೆ, ಚಿಕ್ಕ ಮಕ್ಕಳಿಗೆ ಇವಾಗ ಡೈಜೆಷನ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರು ಏನೇ ತಿಂದರೂ ಕೂಡ ಅದನ್ನು ಅರ್ಗಿಸ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಚಿಕ್ಕ ಮಕ್ಕಳಿಗೆ. ಬಟ್ ದೊಡ್ಡವರಿಗೆ ನಾನು ಹೇಳ್ತಿರೋದು, ಓಕೆ, ಚಿಕ್ಕ ಮಕ್ಕಳಿಗೆ ಕೊಡಿ, ಅವ್ರು 5 times ತಿಂದರೂ ಪರವಾಗಿಲ್ಲ, ಕೊಡಿ. ಅವ್ರಿಗೆ ಡೈಜೆಷನ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅವ್ರಿಗೆ ತಿಂದು ಎಲ್ಲ ಅದನ್ನು ಅರ್ಗಿಸ್ಕೊಳ್ತಾರೆ. ಬಟ್ ದೊಡ್ಡವರು ಆ ರೀತಿ ಅಲ್ಲ. ಸೊ ಆಫ್ಟರ್ ಸರ್ಟೈನ್ ಏಜ್ 20 ಆದಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವೇ ಭಾಗ್ಯ, ದುಡ್ಡಿದ್ರೂ ಆರೋಗ್ಯ ಬರಲ್ಲ. ಓಕೆ, ಸೊ ನಮ್ಮ ಹೆಲ್ತ್ ನಾವೇ ಕಾಪಾಡ್ಕೋಬೇಕು, ಈಗಲಿಂದನೇ ಕಾಪಾಡ್ಕೊಳ್ಳೋಣ. ನೋಡಿ, ಆಗಿನ ಕಾಲದಲ್ಲಿ ತುಂಬ ಜನ ಏನು ಹೇಳ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ಈ ರೀತಿ ಡಯಟ್ ಅಂತೆ ಅದಂತೆ ಇದಂತೆ ಯಾರೂ ಫಾಲೋ ಮಾಡ್ತಿರ್ಲಿಲ್ಲ, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಅಂತ. ಆಗಿನ ಕಾಲದಲ್ಲಿ ಅವ್ರು ತಿನ್ನುವಂಥ ಫುಡ್ಡಲ್ಲೂ ಕೂಡ ಯಾವುದೇ ಒಂದು ಕೆಮಿಕಲ್ಸ್ ಇರ್ತಿರ್ಲಿಲ್ಲ. ಬಟ್ ಈಗಿನ ಜನ್ರೇಷನ್ ಆಗಲ್ಲ. ಈಗಿನ ಜನ್ರೇಷನ್ ಏನಿದೆ ಅಂದರೆ, ಅವ್ರು ತಿನ್ನುವಂಥ ಫುಡ್ಡಲ್ಲಿ ಕೆಮಿಕಲ್ಸ್ ಆಲ್ರೆಡಿ ಇದೆ. ಆ ಕೆಮಿಕಲ್ಸ್ನ ನಾವೀಗ ಹೊರಗಡೆ ಹಾಕಬೇಕು. ಕೆಮಿಕಲ್ಸ್ ಇಲ್ಲದಲ್ಲೇ ಇರುವಂಥ ಫುಡ್ ಇವಾಗ ಸಿಗ್ತಲ್ಲ. ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಮಿಕ್ಸ್ ಆಗಿದೆ. ನಾವು ಫ್ರೂಟ್ಸ್ ತಿಂದರೆ ಅದರಿಂದ ಆರೋಗ್ಯ ಬರುತ್ತೆ ಅಂತ ಫ್ರೂಟ್ಸಲ್ಲೂ ಕೂಡ ಕೆಮಿಕಲ್ಸ್ ಹಾಕಿದ್ದಾರೆ. ಸೊ ಆದ್ರಿಂದ ಈಗಿನ ಲೈಫ್ ಸ್ಟೈಲಿಗೆ ಇದೆಲ್ಲ ಅವಶ್ಯಕತೆ ಇದೆ. ಡಯಟ್ ಆಗಿರ್ಬೋದು, ಈ ರೀತಿ ಸ್ಟ್ರಾಟಜೀಸ್ ಎಲ್ಲ ಫಾಲೋ ಮಾಡೋದಾಗಿರ್ಬೋದು, ಆಟೋಫೇಗಿ ಮಾಡೋದಾಗಿರ್ಬೋದು, ಈಗಿನ ಜನ್ರೇಷನ್ಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಗಿನ ಕಾಲದಲ್ಲಿ ಅವ್ರು ಯಾರು ಕೆಮಿಕಲ್ ಫುಡ್ನ ತಿಂತಿರಲಿಲ್ಲ, ಹಾಗಾಗಿ ಅವ್ರು ಮಾಡಲಿಲ್ಲ ಅಂದ್ರೂ ಕೂಡ ನಡೀತಿತ್ತು. ಬಟ್ ಈಗಿನ ಕಾಲದಲ್ಲಿ ನಮ್ಮ ಫುಡ್ ಈ ರೀತಿ ಇರೋದ್ರಿಂದ ನಾವು ಇದನ್ನೆಲ್ಲ ಪಾಲನೆ ಮಾಡಬೇಕಾಗುತ್ತೆ, ಮಾಡಿದ್ರೆ ಒಳ್ಳೇದು. ಓಕೆ, ಈಗ ನಾನು ಏನಾದರೂ ವಿಡಿಯೋ ಮಾಡೋಕ್ಕೆ ಅಂತ ಹೊರಟ್ರೆ ಈಗಲೇ ಇದೇ ರೀತಿ ಆಗೋದು ಯಾವಾಗಲೂ ಕೂಡ. ಸೊ ಬಿಡಲ್ಲ, ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಸೊ ಇದೇ ಥರ ತುಂಟಾಟ ಮಾಡ್ತಿರ್ತಾಳೆ. ಸೊ ಬಟ್ ನಾನು ಆದರೂ ಕೂಡ ಇರಲಿ ಅಂತ ವಿಡಿಯೋ ಮಾಡ್ತೀನಿ. ಏಕೆಂದರೆ ಮಕ್ಕಳಲ್ವಾ, ಸೊ ಮಕ್ಕಳು ಯಾರಿಗೂ ಇರಿಟೇಷನ್ ತರಿಸಲ್ಲ ಮಕ್ಕಳು. ಸೊ ನೀವು ವಿಡಿಯೋ ನೋಡ್ತಿದ್ದೀರಾ ಅಂದರೂ ಕೂಡ ನಿಮಗೂ ಕೂಡ ಏನೂ ಇರಿಟೇಟ್ ಆಗ್ತಿರಲ್ಲ ಅಂತ ನಂಗೆ ಗೊತ್ತು ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆದರೆ, ಒಂದು ಒಳ್ಳೆ ಕಂಟೆಂಟ್ ಇದು, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.